ಅವತ್ತಿನ ಸಿದ್ದರಾಮಯ್ಯನವ್ರಿಗೋಸ್ಕರ ನಿಮ್ಮ ಪ್ರಾಣ ಸಹ ಬಿಡೋದಕ್ಕೆ ರೆಡಿ ಇದ್ದಾರೆ. ಅವತ್ತಿನ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ 2023 ನಮ್ಮ ಅಬ್ದುಲ್ ರಜಾಕ್ ಅವ್ರು ಕರೆಕ್ಟಾಗಿ ಹೇಳಿದ್ರು. ಮುಸ್ಲಿಂ ಲೀಗು ದೆಹಲಿಯಿಂದ ಒಂದು ಫರ್ಮಾನ್ ಹೊಡಿಸ್ತು. ಕರ್ನಾಟಕದ ನಿಮ್ಗೆ ಹೇಳ್ತು, ಮುಸ್ಲಿಂ ಲೀಗ್ ಹೇಳಿದೆ ಅಲ್ಪಸಂಖ್ಯಾತರ, ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನರ ಒಂದೇ ಒಂದು ಮತ ಸಹ ಆ ಕಡೆ ಈ ಕಡೆ ಹೋಗಬಾರ್ದು, ಅದು ಕಾಂಗ್ರೆಸ್ಗೆ ಹೋಗಬೇಕು. ಯಾವ ನಮ್ಮ ಕೋಮುವಾದಿ BJP ನಮ್ಮ ಒಂದು ತಂತ್ರಗಾರಿಕೆ ಮಾಡ್ತಾ ಇದೆ, ಆಜಾನ್ ಅಂತೂ ಹಿಜಾಬ್ ಅಂತೂ ಮುಂತಾದ ಘಟನೆಗಳು ನಡೀತಾ ಇದೆ. ಕರ್ನಾಟಕ ಶಾಂತಿಯುತವಾದಂತಹ ಒಂದು ಶಾಂತಿಯ ತೋಟ. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ಸನ್ನೇ ಬೆಂಬಲಿಸಬೇಕು, ಬೇರೆಯವ್ರನ್ನ ಬೆಂಬಲಿಸಬಾರ್ದು ಅಂತ ಹೇಳಿ 92% ವೋಟ್ ಮಾಡಿದ್ದಾರೆ ಮುಸಲ್ಮಾನರು. ಅದರಲ್ಲಿ 99% ಮತವನ್ನು ಕಾಂಗ್ರೆಸ್ಗೆ ಕೊಟ್ಟಿದೆ. ಕಾಂಗ್ರೆಸ್ ಅಷ್ಟೂ ಕೊಟ್ಟ ಮೇಲೆ ನೀವು ಅವ್ರಿಗೊಂದು ಕೃತಜ್ಞತಾ ಭಾವವಾಗಿ ಒಂದು ಸೀಟ್ ಕೊಡೋಕ್ಕಾಗಲಿಲ್ವಲ್ಲ ನಿಮ್ಮ ಕಾಂಗ್ರೆಸ್ಗೆ? ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ಅದು ಉಪಚುನಾವಣೆಯಲ್ಲಿ ನೀವೇ ಹೇಳಿದಂಥ, ನೀವೇ ಮಾತು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಹಣ ಇರೋರಿಗೆ ಮಾತ್ರ ಮಹತ್ವ ಕಾಂಗ್ರೆಸ್ ಪಕ್ಷದಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಾವಿರಾರು ಕೋಟಿ ಬಿದ್ದಿದೆ. ಆಲ್ರೆಡಿ ಅವರು ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಇದ್ದಾರೆ, ಮಲ್ಲಿಕಾರ್ಜುನ್ ಅವರು ಮಂತ್ರಿ ಇದ್ದಾರೆ. ಯಾಕೆ ಅವ್ರ ಮನೆಗೆ 27 ವರ್ಷದ ಹುಡುಗನಿಗೆ ಆಟ ಆಡೋ ಹುಡುಗನಿಗೆ ಕೊಡ್ತಿರಲ್ಲ? ಯಾಕೆ ಕಾಂಗ್ರೆಸ್ ಅವ್ರನ್ನ ಕೇಳಿಸಿ. ಹೌದು, ಯಾಕೆ ಅವರು ಕೊಟ್ಟರು? ನಾವು ಕೇಳಿದ್ದೀವಿ. ಆದರೂ ಚುನಾವಣೆ ಮುಗ್ದೋಗಿದೆ. ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂದರೆ ಇನ್ನು ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಕಾಂಗ್ರೆಸ್ ಮರ್ತೋಗ್ಬೇಕು. ಆಮ್ ಆದ್ಮಿ ಪಾರ್ಟಿ ನಿಮಗೆ ಪರ್ಯಾಯವಾಗಿದೆ. ಅಲ್ಪಸಂಖ್ಯಾತರೆ ನಾವು ನಿಮ್ಮ ಜೊತೆಗಿದ್ದೀವಿ, ಬನ್ನಿ ಆಮ್ ಆದ್ಮಿ ಪಾರ್ಟಿ ಬನ್ನಿ, ನಾವು ನಿಮ್ಮ ಜೊತೆಗೆ ಸೇರ್ತೀವಿ. ಗ್ರೌಂಡ್ ಲೆವೆಲ್ ಕಾರ್ಯಕರ್ತನ ಕೊಟ್ವಿ, ಏನಿದೆ ತಪ್ಪದ್ರಲ್ಲಿ? ಗ್ರೌಂಡ್ ಲೆವೆಲ್ ಕಾರ್ಯಕರ್ತ ಜನ ಮಾತಾಡ್ತಿರೋದು, ಕಾಂಗ್ರೆಸ್ ಅವರು ಮಾತಾಡ್ತಾರೆ, BJP ಅವರು ಮಾತಾಡ್ತಾರೆ. ಅಲ್ಲ ರೀ, ಮುಚ್ಕೊಳ್ಳೆ ಕೇಳಿ. ಇವಾಗ DK ಶಿವಕುಮಾರ್ ಬಿಡಿ, ಹಾಗಾದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯನ ಜಗಳದಲ್ಲಿ ರೋಡಿಗೆ ಬಿದ್ದಿದ್ದು ಅಲ್ಪಸಂಖ್ಯಾತರು. ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬ್ರದರ್ಸ್ಗೆ ಯಾಕೆ ಕೊಟ್ಟಿಲ್ಲ ಟಿಕೆಟು? ಬ್ರದರ್ಸ್ ಅಂದ್ರಲ್ಲ, ಬ್ರದರ್ಸ್ಗೆ ಯಾಕೆ ಕೊಟ್ಟಿಲ್ಲ ಟಿಕೆಟು? ಯಾಕೆ ಕೊಟ್ಟಿಲ್ಲ ಟಿಕೆಟ್ ಬ್ರದರ್ಸ್ಗೆ? ಬ್ರದರ್ಸ್ ಅಂತಾರೆ ಒಂದು ಕಡೆ, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಅರ್ಥ ಆಗ್ತದೆ ಸರ್. ಎಸ್ ಸರ್. ನಮಸ್ತೆ ಸದಾವತ್ಸಲ ಅಂದ್ರೆ ತಪ್ಪೇನು ಸರ್? ನಮಸ್ತೆ ಸದಾವತ್ಸಲ ಅಂದ್ರೆ ತಪ್ಪೇನು? ನಮ್ಮ ತಾಯಿನ ಅಲ್ಲ, ಏನಿದೆ ಅದರಲ್ಲಿ? ಭಾರತ್ ಮಾತಾ ಕಿ ಜೈ ಅಂದ್ರೂ ನಿಮ್ಗೆ ತಪ್ಪು. ಏನ್ ಮಾಡ್ತಾ ಇರ್ತೀರಾ ಇವತ್ತು? ಹೇಳಿ ಸರ್, ಹೇಳಿ ಸರ್. ಸರ್ ನಾನು ಹೇಳ್ತೀನಿ, ಬರೇ ಇವರು ನಾವು ದಿನ TVಯಲ್ಲಿ ನೋಡಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಹೋಗ್ಲಿ, ಇಲ್ಲಿವರೆಗೂ ಜನಗಳ ಕಾನೂನು ತಂದಿದ್ದೀರಲ್ಲ, ನಿಮ್ಮ MLAಗೆ MP ಗಳಿಗೆ ಏನು ಕಾನೂನು ತಂದಿದ್ದೀರಾ? ಹಳೇ ಕಾನೂನು ಇಟ್ಕೊಂಡು ಕೂತಿದ್ದೀರಾ. ನೀವು ತಪ್ಪು ಮಾಡಿದ್ರೆ ಏನು ಅದಕ್ಕಿದೇ ಇಲ್ಲ, ಏನಿಲ್ಲ ಬಿಡ್ರಿ. ಜನಗಳಿಗೋಸ್ಕರನೇ ನೀವು ತರ್ತಾ ಇರೋದು ಕಾನೂನುಗಳೆಲ್ಲ. ಸರ್, ಒಟ್ಟಾರೆ ನೋಡಿ, ಕಾಂಗ್ರೆಸ್ಸು ದಾವಣಗೆರೆ ಒಂದೇ ಜಾಗದಲ್ಲಿ ಮುಸಲ್ಮಾನರಿಗೆ ಮೋಸ ಮಾಡಿಲ್ಲ. 2014 ಒಟ್ಟಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 544 ಮುಸಲ್ಮಾನರಿಗೆ ಎಷ್ಟು ಸೀಟ್ ಕೊಟ್ಟರು ಸ್ವಾಮಿಯವರು? ಕೇವಲ 31. 2000 ತಡ್ಕೊಳ್ಳಿ. ಇದು ವಿಪರ್ಯಾಸ. BJP ಅವರು ಮುಸಲ್ಮಾನರ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಿರೋದೇ ವಿಪರ್ಯಾಸ. ನಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಿದ್ದಾರೆ ಸರ್ ಇವರು? ಒಂದು ಸೀಟು ಇವರು ಬಿಜೆಪಿ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಮ್ಮ ಯೋಗ್ಯತೆ ಬಗ್ಗೆ ಯೋಚನೆ ಮಾಡ್ರಿ. ಫಸ್ಟು ನೀವು BJP ಅವರು ಅವ್ರು ಏನ್ ಗೊತ್ತಾ ಸರ್, ಮುಸಲ್ಮಾನರು ಅವರಿಂದ ದೂರ ಆಗಿದ್ದಾರೆ, ಅದಕ್ಕೆ ಆತಂಕ ಹುಟ್ಟಿದೆ ಇದೆ ಕಾಂಗ್ರೆಸ್ಸಿಗೆ. ಅವ್ರಿಗೆ ನೆಲನೇ ಇಲ್ಲ ಹಂಗಾಗೋಗುತ್ತೆ ಸರ್. ನೋಡಿ ಸರ್, ಆಮೇಲೆ ಅದೇ ಜೊತೆಗೆ 2019ರಲ್ಲಿ ಏನಾಯ್ತು? 31 ಸೀಟ್ ಕೊಟ್ಟಿರೋ, ಅದ್ರಲ್ಲಿ ಅರ್ಧ ಭಾಗ 25 ಜನಕ್ಕೆ ಸೀಟ್ ಕೊಟ್ರು. ನೆಕ್ಸ್ಟ್ ಅದೇ ನಿಮ್ಮನ್ನು ಕೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿರಲ್ಲ, ಕರ್ನಾಟಕ ವಿಧಾನಸಭೆ ಚುನಾವಣೆ ಎಷ್ಟು ಸೀಟ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಟಿಕೆಟ್ ಕೊಡಲ್ಲ. ಕರ್ನಾಟಕ ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಇದ್ದೀರಾ, ಅದು ಹೋಗ್ಬಿಡುತ್ತೆ. ಎಲ್ಲರೂ ಇದೆ, ನಿಮ್ದು 400 ಇದ್ದದ್ದು ಈ ಸ್ಥಿತಿ ಬಂದಿದೆ. ನಾಚಿಕೆ ಆಗಲ್ವಾ ನಿಮ್ಗೆ? ಇದು ಇನ್ನು ಯಾವಾಗಲೇ ಹೋಗ್ತಿದ್ದೀರಾ? ಹಿಮಾಚಲ ಪ್ರದೇಶದಲ್ಲಿ ಇವರು ಸರ್ಕಾರ ನೌಕರಿ ಸ್ಯಾಲರಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇಶ್ಯೂ ಡೈವರ್ಟ್ ಮಾಡಬೇಡಿ ಪ್ಲೀಸ್. ಇಶ್ಯೂ ಅಲ್ಲ ರೀ, ನಾವು ಹೇಳ್ತಿರೋ ಅಲ್ಪಸಂಖ್ಯಾತರ ಮೇಲೆ ನಿಮಗೆ ಪ್ರೀತಿ ಬಂದಿದೆಯಲ್ಲ, ವಿಧಾನಸಭೆ ಚುನಾವಣೆ ನೀವೆಷ್ಟು ಸೀಟ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತೀರಾ. ನನಗೆ ಗೊತ್ತಿದ್ದಂಗೆ ನೀವೊಂದು 25 ಸೀಟ್ ಕೊಟ್ಟಿದ್ದೀರಾ ಅನ್ಸುತ್ತೆ ಅಲ್ವಾ? ನಾವು ಯಾವತ್ತೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವತ್ತೂ ಕೂಡ ಧರ್ಮದ ಬಗ್ಗೆ ನಾವು ಧರ್ಮಗಳನ್ನು ಒಡೆದಾಳದೇನಾದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆ ಥರ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಧರ್ಮಾಧಾರಿತವಾದ ಸೀಟ್ ಹಂಚಿಲ್ಲ. ಇವ್ರು ಹೇಳ್ತಾರೆ ಅಲ್ಪಸಂಖ್ಯಾತರು ಎಷ್ಟು ಸೀಟ್ ಕೊಟ್ಟರು BJPಗೆ ಅಂತ. ಓಟ್ ಎಷ್ಟು ಕೊಡ್ತಾರೆ? ಓಟ್ ಹಾಕ್ತಾರೆ, ಸೀಟ್ ಕೊಡ್ತೀವಿ. ನೀವು ಓಟ್ ಕೊಡಲ್ಲ, ನಾವು ಸೀಟ್ ಕೊಡಲ್ಲ ಅಂತೀರೋ. ಇವ್ರ ಪಕ್ಷ ರಾಜಕಾರಣ ಮಾಡೋದೇ ಧರ್ಮದ ಮೇಲೆ.
ಇವ್ರು ಯಾವ ಲೀಡರ್ಸ್ ಆದರೂ ಆಗಿರಲಿ, ಇವ್ರದ್ದು ಯಾವ್ದಾದ್ರು ಒಂದು ಸ್ಪೀಚ್ ತಿಳ್ಕೊಳ್ಳಿ, ಅದರಲ್ಲಿ ಹಿಂದೂ, ಮುಸಲ್ಮಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಮಂದಿರ್, ಮಸ್ಜಿದ್ ಇದಿಲ್ಲದೆ ಇವ್ರು ಮಾತಾಡೋಕ್ಕಾಗಲ್ಲ. ಇವರು ಇದು ಇಲ್ದಿರ ರಾಜಕೀಯ ಮಾಡ್ತಾವ್ರ, ಧರ್ಮ ಇಲ್ದಿರ ರಾಜಕೀಯ ಮಾಡ್ತಾರ ಮುಸಲ್ಮಾನರು. ಅಲ್ಲಿಂದ ಮಸ್ಜಿದ್ ನೀವು ಧರ್ಮ ಇಲ್ದೆಲ್ಲ ರಾಜಕೀಯ ಮಾಡ್ತೀರಾ? ಕಳೆದ BBMP ಚುನಾವಣೆಯಲ್ಲಿ ಬೊಮ್ಮನಹಳ್ಳಿಯಿಂದ ವಿನ್ ಆದ್ರಲ್ಲ ಮೊಹಮ್ಮದ್ ಸಲಾಮ್ ಅಂತ ಹೇಳ್ಬಿಟ್ಟು, ಸೈಯದ್ ಸಲಾಮು, ಅವ್ರು ಯಾವ ಟಿಕೆಟ್ ಮೇಲೆ ವಿನ್ ಆಗಿದ್ದು? BJP ಟಿಕೆಟಿಂದ. ಯಾರು ಮತ ಕೊಟ್ಟಿದ್ದು? ಮುಸಲ್ಮಾನರು. ಹಾಗೇನಿಲ್ಲ, ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಕಲಾಂನ ರಾಷ್ಟ್ರಪತಿ ಮಾಡಿದ್ಯಾರು? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು? ನೆನಪಿಲ್ವಾ ಅದು? ನೋಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಇರುವ 3 ರಾಜ್ಯನು ಕಳ್ಕೊಳ್ತೀರಾ. ಬರ್ತಾ ಬರ್ತಾ ಕಾಂಗ್ರೆಸ್ ಮುಕ್ತ ಭಾರತ ಸದ್ಯದಲ್ಲೇ ಆಗಲಿದೆ. ಸರ್ ಈಗ ನೋಡಿ, ಈಗ ಉತ್ತರ ಪ್ರದೇಶ ಆಗಲಿ, ಮಧ್ಯಪ್ರದೇಶ ಆಗಲಿ, ಅರ್ಬನ್ ಚುನಾವಣೆಯಲ್ಲಿ ಅವರಿಗೆ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸೀಟ್ಗಳು ಸಿಕ್ಕಿದೆ. ಅವರು ಅಲ್ಲೂ ಜಯಶೀಲರು ಆಗಿದ್ದಾರೆ. ಜೊತೆಗೆ ನೋಡಿ ಸರ್, 2006ರಿಂದ 2014 ಗಂಟ ಇದೇ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ 19% ಇದ್ದಂಥ ಬಡತನ 21% ಏರಿಕೆ ಆಗಿತ್ತು. ಹೌದು ರೇ, ಇರಿ ಸ್ವಾಮಿ, ಕೇಳಿ, ತಾಳ್ಮೆ ಅಂತ ಕೇಳ್ಕೊಡ್ರಿ ರೇ. ಈಗ ನೋಡಿ ಸರ್, ಈಗ ಅದೇ 21% ಇದ್ದಂಥ ಬಡತನ 5% ಇಳಿದಿದೆ. ಯಾರು ತಾಕತ್ತು? ಇದೇ ಕೇಂದ್ರ ಸರ್ಕಾರ, ಮೋದಿ ತಾಕತ್ತು. ನಿಮಗೆ ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತರ ಮೇಲೆ ಇದ್ದಕ್ಕಿದ್ದಂಗೆ ಉಕ್ಕಿ ಹರಿತಲ್ಲ ಪ್ರೇಮ. ಯಾಕ್ರಿ ಇದು? ಅವ್ರು ಓಟ್ರು ಏನಾದರೂ ಡೈವರ್ಟ್ ಮಾಡಿ ನಿಮಗೆ ಬೀಳ್ತದ ಏನೋ ಕನ್ಸಲ್ಲಿದ್ರಾ, ಅದರ ಭ್ರಮೇಲಿದ್ರಾ? ನಾವು OBCಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ದಾವಣಗೆರೆಯಲ್ಲಿ. ಯಾಕೆ ಲಿಂಗಾಯತರ ಟಿಕೆಟ್ ಕೊಡ್ಲಿಲ್ಲ? ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ನಿಮ್ಮ ನಡುವೆ? ಲಿಂಗಾಯತರಿಗೂ ನಮಗೂ ಲಿಂಗಾಯತರು ಅಂತ ಹೇಳ್ಬಿಟ್ಟಲ್ಲ, ಹಂಗಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರಿಗೂ ಕೊಡ್ಬೋದಾಗಿತ್ತು. ನಾವು ಕೊಟ್ಟಿದ್ದು OBCಗೆ. OBCನೇ ಹೆಚ್ಚು ಇಲ್ಲಿ ಭಾರತದಲ್ಲಿ ಇರೋದೇ OBC 52% ಇರೋದು. ಅರೇ, ನಾನು ದಾವಣಗೆರೆ ಚುನಾವಣೆ ಮಾತಾಡಿ ಬ್ರದರ್. OBCಗೆ ನಾವು ಟಿಕೆಟ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ಒಬ್ಬ OBCಗೆ ಕೊಟ್ಟಿರೋದು ನಾವು ಟಿಕೆಟ್. 52% OBC ಇದ್ದಾರೆ ಫುಲ್ ಭಾರತದಲ್ಲಿ. ಎಷ್ಟು ಟಿಕೆಟ್ ಕೊಡ್ತಾ ಇದ್ದೀವಿ ನಾವು? ನಾವು ಕೊಟ್ಟಿರೋದು ಒಬ್ಬರು ಕೊಟ್ಟಿದ್ದೀವಿ. ಕೊಡ್ರಿ ಓಟು, ಕೊಡ್ರಿ, ಕೊಡಿ, ಓಟ್ ಕೊಡಿ. ನಾವೇನು ಮುಸಲ್ಮಾನರಿಗೆ ಕೊಟ್ಟಿಲ್ಲ ಅಂತಲ್ಲ, ನಾವು ಲಿಂಗಾಯತರು. ದಾವಣಗೆರೆಯಲ್ಲಿ ಲಿಂಗಾಯತರು 37,000 ಇದ್ದಾರೆ, ಪರಿಶಿಷ್ಟ ಪಂಗಡ 78,000 ಇದೆ, ಮುಸಲ್ಮಾನರು 80,000 ಇದೆ. ನೋಡಿ, ಜನ ಯಾರು ಜಾಸ್ತಿ ಇದ್ದಾರೆ ನೋಡ್ಕೊಂಡು ಪರಿಶಿಷ್ಟ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು. ಅವ್ರು ಹೇಳಿದ್ರು, ನೀವು ಅಲ್ಪಸಂಖ್ಯಾತರಿಂದ ನಮ್ಗೆ ಹೆಂಗೋ ಓಟ್ ಬೀಳ್ತವೆ, ನಾವೇನು ಮಾಡಿದ್ರೆ ನಡೀತದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಶಾಮನೂರು ಶಿವಶಂಕರಪ್ಪ ಅವತ್ತು BJPಗೆ ಓಪನ್ ಆಗಿ ಓಟ್ ಹಾಕಿ ಅಂದಾಗ ನಿಮ್ಮ ದಮ್ಮು ತಾಕತ್ತು ಎಲ್ಲೋಗಿತ್ರಿ? ನಿಮ್ಮ ಇದು ಬೇರೆ ಎಲ್ಲ ಪಾಪದವ್ರು ಯಾರಿಗೋ ಶಿಸ್ತು ಸಮಿತಿ ನೋಟಿಸ್ ಕೊಡ್ತೀರಾ, ಇದ್ದಕ್ಕಿದ್ದಂಗೆ ರಾತ್ರಿ ಅವ್ರಿಗೆ ವಜಾ ಮಾಡ್ತೀರಲ್ಲ, ಅಂದರೆ ಅರ್ಥ ಏನು? ಅಂದರೆ ಅಲ್ಪಸಂಖ್ಯಾತರು ನಮಗೆ ಯಾವಾಗಿದ್ರೂ ಓಟ್ ಹಾಕ್ತಾರೆ ಅನ್ನೋದೊಂದು ಭ್ರಮೇಲಿದ್ದೀರಾ? ಸರ್, ಕಾಂಗ್ರೆಸ್ ಯಾವಾಗೂ ಇದು ವ್ಯಕ್ತಿ ಪೂಜೆ ಮಾಡಲ್ಲ, ವ್ಯಕ್ತಿತ್ವ ಪೂಜೆ ಯಾವತ್ತೂ ಕಾಂಗ್ರೆಸ್ ಮಾಡಲ್ಲ. ಇದೊಂದು ತಿಳ್ಕೊಳ್ಳಿ. ಇವಾಗ ನೀವು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರಿಗೆ ನೇರ ಕ್ರಮ ತೊಗೊತೀವಿ. ಇದು ಕಾಂಗ್ರೆಸ್ಸು ಹೈಕಮಾಂಡು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೇರ ಎಚ್ಚರಿಕೆ ಕೊಡ್ತಾ ಇರೋದು. ಇದು BJP ಅವರು ಇದರಲ್ಲಿ ಬೆಲೆ ಬೆಳೆಸ್ಕೊಳ್ಳೋಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಯಾವತ್ತಿದ್ರೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಇರೋದು. 17 ಜನಕ್ಕೆ MLA ಟಿಕೆಟ್ ಕೊಟ್ಟಿದ್ದೀವಿ, ಅದರಲ್ಲಿ 9 ಜನ ಗೆದ್ದಿದ್ದೀವಿ. ಇದು ಕ್ಯಾಬಿನೆಟಲ್ಲಿ ನಮ್ಮ ಸಮೀರ್ ಸರು, ರಹೀಮ್ ಖಾನು ಎಲ್ಲರೂ ಇದ್ದಾರೆ ಕ್ಯಾಬಿನೆಟಲ್ಲಿ. ನಾವು ಯಾವತ್ತೂ ಮುಸ್ಲಿಂ ಪರವಾಗಿದ್ದೀವಿ. ಯಾಕೆ ಮುಸ್ಲಿಂ ಪರವಾಗಿದ್ದೀವಿ ಅಂದರೆ, ಅವತ್ತು ಇವರು ದೇಶ ಇದು ಬ್ರಿಟಿಷ್ ಕಾಲದಲ್ಲಿ ಹೋರಾಟ ಮಾಡೋಕ್ಕೆ ಮುಸ್ಲಿಂ ಅವರು 33,000 ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಅದಕ್ಕೆ ನಾವಿರೋದು. ಇವರೇನೋ ಹೇಳ್ತಾ ಇದ್ರು JDS ಅವರು, ಏನೋ ನಾವು ಭಿಕ್ಷೆ ಬೇರ್ಕೊಂಡು ಏನೋ ಇದು. ನಿಮ್ಮ ಕುಮಾರನ ಹೇಳ್ತಾ ಇದ್ರು, ನೀವು ಪಂಚನಾಯಕ ಲಾಯ್ಕ್ ಅಂತ ಹೇಳ್ಬಿಟ್ಟು ನೀವು ಅವ್ರ ಬಗ್ಗೆ ನೀವು ಮಾತಾಡ್ತಾರೆ. ನಾವು ನಿಮಗೆ ಸುರಕ್ಷವಾಗಿ ನಾವು ನೋಡ್ಕೊತಾ ಇರೋದು. ನಿಮ್ಮನವ್ರು ಪಂಚಾಯತ್ ಹಾಕಿ ಅಂತ ಹೇಳಿರೋದು. ನೀವು ಅವ್ರ ಜೊತೆ ಯಾರು ಸುರಕ್ಷಿತವಾಗಿ ನೋಡ್ಕೊಳ್ಬೇಕಲ್ಲ. ಈ ದೇಶದ ಸಂವಿಧಾನ ಎಲ್ರಿಗೂ ಒಂದೇ. ನೀವು ಅದನ್ನ ನಾವು ಮುಸಲ್ಮಾನರನ್ನ ಸುರಕ್ಷಿತವಾಗಿ ನೋಡ್ತೀವಿ ಅಂತಲ್ಲ, ಕಾಂಗ್ರೆಸ್ ಅಲ್ಲ. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ ನಾಟ್ ಓನ್ಲಿ ಮುಸ್ಲಿಮ್ಸ್ ಎಲ್ಲರನ್ನೂ ಕೂಡ ಸುರಕ್ಷಿತ ನೋಡಬೇಕು. ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ಳೋದು, ಸುರಕ್ಷಿತ ನೋಡ್ಕೊಳ್ಳೋದು ನಿಮ್ಮ ಧರ್ಮ. ಎಸ್ ಸರ್, ಜಮೀರ್ ಅಹಮದ್ ರವರು, ಅಬ್ದುಲ್ ಜಬ್ಬಾರ್ ಅವರು, ನಜೀರ್ ಅಹಮದ್ ರವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಏನೆಲ್ಲ ಮಾಡಿದ್ರು ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಯಾಕಂದ್ರೆ ನೀವು ವಜಾ ಮಾಡಿದಾರಲ್ಲ, ನಿಮ್ಮ ಹತ್ರ ದಾಖಲಾತಿ ಇರಬೇಕಲ್ವಾ? ಸಮುದಾಯಕ್ಕೆ ಗೊತ್ತಾಗಬೇಕಲ್ಲ, ಸಮಾಜಕ್ಕೆ ಗೊತ್ತಾಗಬೇಕಲ್ವಾ, ಸಾರ್ವಜನಿಕ ಗೊತ್ತಾಗಬೇಕಲ್ಲ, ಕಾಂಗ್ರೆಸ್ ಕಾರ್ಯಕ್ಕೆ ಗೊತ್ತಾಗಬೇಕಲ್ಲ, ಏನೆಲ್ಲ ಮಾಡಿದ್ರು ಅಂತ ಹೇಳಿ ಪ್ಲೀಸ್. ಜಮೀರ್ ಅಹಮದ್ ಏನು ಮಾಡಿದ್ರು? ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅದರದೇ ಆದಂಥ ಘನತೆಗಳಿರ್ತವೆ, ಅದನ್ನೇ ಆದಂಥ ರೂಲ್ಸ್ ಇರ್ತವೆ. ಈಗ ಒಬ್ಬ ನಾಯಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾಗ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಅದರ ಬಗ್ಗೆ BJPಗಾಗಲಿ ಬೇರೆ ಸಂಘಗಳಿಗೆ ಮಾತಾಡೋಕ್ಕೆ ಅವರಿಗೆ ಯಾವುದೇ ಥರ ಅಧಿಕಾರಿಗಳಿಲ್ಲ. ಏನ್ ಸರ್ ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲೆ ಯಾಕೆ ತಗೊಂಡಿಲ್ಲ? ಆನ್ಸರ್ ಮಾಡಿ, ಇದಕ್ಕೆ ಆನ್ಸರ್ ಮಾಡಿ ಪ್ಲೀಸ್. ಅವತ್ತು ಇದೇ ಕ್ವಶನ್ ನೀವು ಕೇಳಿದ್ರ ಸರ್?
ಅವತ್ತು ಇದೇ ಕ್ವಶನ್ ನೀವು ಕೇಳಿದ್ರಿ. ಅಲ್ಲ ರೀ, ಅವತ್ತು ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡಿ. ಯಾಕೆ ಶಾಮನೂರು ಶಿವಶಂಕರ್ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಬಿಡ್ತೀನಿ, ಅದನ್ನ ಹೇಳಿ ಉಳಿದಿದೆ ಹೇಳಿ. ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು, ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಇವರಿಗೆ ತಗಳ ತಾಕತ್ತು ದಮ್ಮು ಇರಲಿಲ್ಲ. ಅವರೊಂದು ಬಲಿಷ್ಠ ಸಮುದಾಯದ ನಾಯಕರು, ಲಿಂಗಾಯತ ಸಮುದಾಯದ ನಾಯಕರು. ಓಕೆನಾ? ಎಸ್ ಸರ್, ಪ್ಲೀಸ್. ಈಗ ತಗೊಳ್ಳೋ ತಾಕತ್ತಿಲ್ಲ ಅಂತಿದ್ರೆ ಅಬ್ದುಲ್ ಜಬ್ಬಾರ್ ಅವ್ರನ್ನ ನಾವು ರಿಸಿಗ್ನೇಷನ್ ತಗೊಂತಾ ಇರಲಿಲ್ಲ ಸರ್. ಅಲ್ಲ ಸರ್, ಶಾಮನೂರು ಶಿವಶಂಕರ್ ಒಂದು ಆನ್ಸರ್ ಮಾಡಿ ಸರ್. ಹೇಳ್ತೀನಿ ಕೇಳಿ ಸರ್. ಶಾಮನೂರು ಶಿವಶಂಕರಪ್ಪ ಅವರು ಯಾರಿಗೆ ಮತ ಹಾಕಿ ಅಂತ ಹೇಳಿದ್ರು? ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ. ಅಭ್ಯರ್ಥಿಗೆ ಹಾಕಿ ಅಂತ ಹೇಳಿಲ್ಲ, ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾನೆ ಅವ್ನಿಗೆ ಓಟ್ ಹಾಕಿ ಅಂತ ಹೇಳಿದ್ದು. ಏನ್ರಿ ನಿಮ್ದು ಯಾವ ಸ್ಟ್ಯಾಂಡ್ ರೀ ಇವ್ರದ್ದು? ಯಾವ ಸ್ಟ್ಯಾಂಡ್ ರೀ ಇವ್ರದ್ದು? ಅಲ್ಲ, ಇವ್ರಿಗೆ ನೈತಿಕತೆ ಮಾನ ಮರ್ಯಾದೆ ಏನು ಗೊತ್ತಿಲ್ಲ. ಯಾಕಂದ್ರೆ ಇವರು ಸಂದರ್ಭ ಬಂದಂಗೆ ಈ ಸುಳ್ಳಿ ಹೆಂಗೆ ಬದಲಾಯಿಸುತ್ತಲ್ಲ ಆ ಥರ ಈ ಸುಳ್ಳಿಗಳು ಇವರು. ಇವಾಗ ಅವರು ಡಿ ಜೆ ಹಳ್ಳಿ ಬಗ್ಗೆ ಮಾತಾಡ್ತು. ಒಂದು ನಿಮಿಷ. ಡಿ ಜೆ ಹಳ್ಳಿಯಲ್ಲಿ ಇದ್ದೇ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಏನಂದ್ರು, ನಾವು ಪವರ್ಗೆ ಬಂದಿದ್ದ ತಕ್ಷಣ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಗಲಭೆಯಲ್ಲಿ ಅರೆಸ್ಟ್ ಆಗಿರೋರಿಗೆ 3 ತಿಂಗಳಲ್ಲಿ ಬಿಡಿಸ್ತೀನಿ ಅಂದರು. 3 ವರ್ಷ ಆಯಿತು, ಬಿಡಿಸಿಲ್ಲ. ಅದರಲ್ಲಿ ಇಬ್ಬರು ಒಳಗಡೆ ಸತ್ತೋದ್ರು. ಇವತ್ತು ಇವರಿಗೆ ಮುಸಲ್ಮಾನ್ ಮತ ಬೇಕು. ಮುಸಲ್ಮಾನ್ ಬಗ್ಗೆ ಇವಾಗ ಇವ್ರು ಇಷ್ಟು ಮಾತಾಡ್ದಾರಲ್ಲ, ಕೇಳಿ ಅವ್ರಿಗೆ ದಮ್ಮಿತ್ತ ಅಂತ. ಎಸ್ ಸರ್. ಮುಸಲ್ಮಾನರಿಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಕರ್ನಾಟಕದಲ್ಲಿ 1 ನಿಮಿಷ 9 MLAಗಳು, ಮಂತ್ರಿಗಳು, MLCಗಳು, ವಿಧಾನಸಭಾ ಸ್ಪೀಕರ್. ನಿಮ್ ಯೋಗ್ಯತೆ JDS ಇರಲಿ BJP ಇರಲಿ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಮುಸಲ್ಮಾನರು ಇದು ನಮ್ಮ ಇಂಟರ್ನಲ್ ಕಾನ್ಫ್ಲಿಕ್ಟ್. ನಾವು ಒಂದೇ ಕುಟುಂಬದವರು, ನಮ್ಮ ಮನೆಯಲ್ಲಿ ಕುತ್ಕೊಂಡು ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಸರ್, ನೀವು ಅರ್ಧದಲ್ಲೇ ಹೋಗ್ಬಿಟ್ರಿ. ಅವಾಗ ನಾನು ಹೇಳ್ತಾ ಇದ್ದೀನಿ, ಈಗ ಶಾಮನೂರು ಶಿವಶಂಕರಪ್ಪ ಅವರು ಅವತ್ತು ಹೇಳಿದ್ರು ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ವ ಸರ್. ನಾನು ಬಿ ಜೆ ಪಿಯವ್ರಿಗೆ ಡೈರೆಕ್ಟಾಗಿ ಕೇಳಕ್ಕೆ ಆನ್ಸರ್ ಪಡ್ತೀನಿ. ಅವರಿಗೆ ಯಾವ ನೈತಿಕತೆ ಇದೆ ಇದ್ರ ಬಗ್ಗೆ, ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ? ಅದೊಂದು ರಾಜಕೀಯ ಪಾರ್ಟಿ ರೀ, ಎಲ್ಲ ಲಾಭ ಮಾಡ್ಕೋಬೇಕಲ್ವಾ? ನೀವ್ ಹೆಂಗ್ ಲಾಭ ಮಾಡ್ಕೋತೀರ ಹಂಗೆ ಅಲ್ವಾ? ಈಗ ಒಂದ್ ನಿಮಿಷ ಮುಸಲ್ಮಾನರ ಮೇಲೆ ಪ್ರೀತಿ